ಓಕೆ, ಕೆಲವರಿಗೆ ಒಬೇಸ್ ಇರುತ್ತೆ, ಅದರಿಂದ ಕೂಡ ಡಿಸ್ಕ್ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳ್ತಾರೆ. ಹೌದಾ? ಈ ಕುರಿತು ಹೇಳೋದಾದರೆ, ಯಾರಾದ್ರಕ್ಕೆ ಒಬೇಸ್ ಇದೆ, ತುಂಬ ಜಾಸ್ತಿ ವೇಟ್ ಇದೆ, ಅವ್ರಿಗೆ 100% ಡಿಸ್ಕ್ ಪ್ರಾಬ್ಲಮ್ ಬರೋದು. ಯಾಕಂದರೆ ಸಡನ್ನಾಗಿ ನಾವೇನಾದರೆ ಬಗ್ಗಿದ್ರೆ ಅವ್ರೇನಾದರೂ ವೇಟ್ ಲಿಫ್ಟ್ ಮಾಡೋಕ್ಕೆ ಹೋದರೆ ಆಟೋಮೆಟ್ಲಿ ಬ್ಯಾಕ್ ಮೇಲೆ ಪ್ರೆಷರ್ ಇರೋದು. ಯಾಕೆಂದರೆ ಆಟೋಮೆಟ್ಲಿ ಬಾಡಿ ವೇಟ್ ಜಾಸ್ತಿ ಇರೋದು, ಸೊ ಕಾಲ್ದು ಅಷ್ಟು ಸ್ಟ್ರೆಂತ್ ಇರಲ್ಲ. ಸೊ ಸಡನ್ನಾಗಿ ಏನಾದರೂ ಜರ್ಕ್ ಬಂದರೆ ಆಟೋಮೆಟ್ಲಿ ವೇಟ್ ಕಾರಣದಿಂದ ನರ್ವ್ಗಳ ಅಲ್ಲೇ ಡ್ಯಾಮೇಜ್ ಆಗುತ್ತೆ. ಓಕೆ, ನಮ್ಮ ಸಿಟ್ಟಿಂಗ್ ಪೋಸ್ಚರ್ ಯಾವ ರೀತಿ ಇರಬೇಕು ಅಂತ ಹೇಳೋದಾದರೆ, ಇವಾಗ ನಾರ್ಮಲ್ ಆಗಿ ಯಾರಾದರೆ ಚೇರ್ ಮೇಲೆ ಕೂತ್ಕೊಳ್ತಿದ್ದೆ ಅಂದರೆ ನಮ್ಮದು ಶೋಲ್ಡರ್ ಏನಿದೆ ಬ್ಯಾಕ್ ಸೈಡ್ ಹೋಗಬೇಕು. ಸ್ವಲ್ಪ ಹಿಂಗೆ ಮಾಡಿದ್ರೆ ಆಟೋಮೆಟ್ಲಿ ಪೋಸ್ಚರ್ ಕರೆಕ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಂಪ್ಲೀಟ್ ಸ್ಟ್ರೇಟ್ ಇರೋದು. ಬಟ್ ವರ್ಕ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ತುಂಬ ಟೈಮ್ ಚೇರ್ ಕರೆಕ್ಟ್ ಆಗಿಲ್ಲ ಅಂದರೆ ಕೂಡ ಅದರಿಂದ ನಮ್ಮ ಶೋಲ್ಡರ್ ಬೆಂಡ್ ಆಗುತ್ತೆ. ನಡೆಯೋ ಟೈಮ್ ಅವ್ರು ಕಾರ್ ಡ್ರೈವಿಂಗ್ ಟೈಮ್ ಮಾಡಲ್ಲಿ ಕೂಡ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಬರ್ಬೋದು. ಸೊ ಸಿಟ್ಟಿಂಗ್ ಪೋಸ್ಚರ್ ಸ್ಟ್ರೇಟ್ ಆಗಿದ್ರೆ ಆಟೋಮೆಟ್ಲಿ ಪ್ರಾಬ್ಲಮ್. ಓಕೆ ಸರ್, ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಅಣ್ಣಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ ಮ್ಯಾಮ್. ಸರ್, ನನಗೆ ಇವಾಗ ಒಂದ್ 2 ವರ್ಷ ಆಯ್ತು ಸರ್. ಬೆನ್ನು ತುಂಬಾ ನೋವು ಬರ್ತಾ ಇದೆ. ಒಂದ್ 2 ಕಡೆ ಎಲ್ಲ ತೋರಿಸಿದೀನಿ. ಆ ತೋರಿಸಿದ್ರೆ ಎಲ್ಲ ಏನ್ ಹೇಳ್ತಿದಾರೆ, ಆಪರೇಷನ್ ಆಗ್ಬೇಕು ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಏನ್ ಹೇಳ್ತಾರೆ, ಆಪರೇಷನ್ ಬೇಡ, ಬೇರೆ ಎಲ್ಲ ಟ್ರೀಟ್ಮೆಂಟ್ ಆಗ್ರೆ ಕಮ್ಮಿ ಆಗುತ್ತೇನೋ ಅಂತ ಇದೇ ಪೇನ್ ಕಿಲ್ಲರ್ ಮಾತ್ರನೇ ತಗೊಂತಾ ಇದೀನಿ ಸರ್ ಇವಾಗ. ಅದು ಒಂದ್ ಕಡೆ ಸೈಡ್ ಡಿಕ್ಸ್ ಇದೆ ಅಲ್ಲ, ಡಿಕ್ಸ್ ಇಂದ ಎಡಗಡೆ ಸೈಡ್ ತುಂಬಾ ನೋವು ಬರುತ್ತೆ, ಮನ್ಗಕ್ ಆಗಲ್ಲ. ಅಲ್ಲಿಂದ ಫುಲ್ ಒಂದ್ ಕಾಲ್ ಫುಲ್ ಎಲ್ಲ ಎಳಿಯುತ್ತೆ, ಕಾಲು ಬೆಂಡ್ ಮಾಡಿ ನಡಿಯಕ್ ಬರಲ್ಲ, ಆ ತರ ಆಗಿದೆ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೋಡಿಮ್ಮ, ಎವ್ರಿ ಟೈಮ್ ನಾವು ಸರ್ಜರಿ ಮೇಲೆ ಹೋಗೋಕ್ಕೆ ಆಗಲ್ಲ, ಬೇರೆ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಇವಾಗ ನೀವು ಹೋಮಿಯೋ ಕೇರ್ ಬಂದರೆ ಇದಕ್ಕೆ ಕಂಪ್ಲೀಟಾಗಿ ನಿಮಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ, ಪ್ಲಸ್ ಮತ್ತೆ ಪ್ರಾಬ್ಲಮ್ ಬರಲ್ಲ ಅಂದರೆ ಅದು ಕೂಡ ಇರುತ್ತೆ. ಯಾಕೆಂದರೆ ಇವಾಗ ಸ್ವಲ್ಪ ಜನಕ್ಕೆ ಪೇನ್ ಬರ್ತಿದೆ, ಊತ ಕೂಡ ಕಾಣಿಸ್ತಿದೆ, ಕಾಲಲ್ಲಿ ಜೋಮ್ ಕೂಡ ಇರುತ್ತೆ, ಕಾಲು ನೋವು ಇರುತ್ತೆ, ಕಾಲು ಎಳೆಯೋ ಥರ ಆಗುತ್ತೆ, ಆ ಥರ ತುಂಬ ಸಿಮ್ಟಮ್ಸ್ ಜನಕ್ಕೆ ಕಾಣಿಸುತ್ತೆ. ಸೊ ಅದಕ್ಕೆ ನೀವು ಡೈರೆಕ್ಟ್ ಮೆಡಿಕೇಷನ್ಸ್ನಿಂದ ಕರೆಕ್ಟಾಗಿ ರೂಟ್ ಕೋಸ್ ಮೇಲೆ ಕ್ಯೂರ್ ಮಾಡಿದ್ರೆ ನಿಮ್ಮದು ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಸೊ ಎವ್ರಿ ಟೈಮ್ ಸರ್ಜರಿ ಮಾಡೋಕ್ಕೆ ಅವಶ್ಯಕತೆ ಬರಲ್ಲ, ಅದಕ್ಕೋಸ್ಕರ ಮ್ಯಾಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.